ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತವರ್ಷಿಣಿ. ಜನರಿಗೆ ಕಾಲು ನೋವಾಗತ್ತೆ. ಕಾಲು ನೋವು ಆದಾಗ ಅದು ಆ್ಯಕ್ಚುಲಿ ಬ್ಯಾಕಿಗೆ ರಿಲೇಟೆಡ್ ಸಮಸ್ಯೆನ, ಬ್ಯಾಕ್ ಪ್ರಾಬ್ಲಮ್ಮ ಏನು ಅನ್ನೋದು ಗೊತ್ತಿರೋದಿಲ್ಲ. ಕಾಲು ನೋವು ಬಂದಾಗ ತುಂಬ ನಡೆದಿರ್ತೀವಿ, ಅದಕ್ಕೆ ಬಂದಿರಬಹುದು, ಅಥವಾ ಬೇರೆ ಕಾರಣಗಳಿಗೆ ಲೆಗ್ ಪೇನ್ ಬರ್ತಿರಬಹುದು ಅಂತ ಅನ್ಕೋತೀವಿ. ಬಟ್ ಆ್ಯಕ್ಚುಲಿ ಏನಾಗತ್ತೆ, ಬೆನ್ನಿನ ಸಮಸ್ಯೆ, ಸ್ಪೈನ್ ಸಮಸ್ಯೆ ಇದ್ದಾಗ ಕಾಲು ನೋವು ಬರಬಹುದಾ, ಯಾವ ರೀತಿಯ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರುತ್ತೆ, ಯಾವಾಗ ಬರುತ್ತೆ, ಯಾಕೆ ಕಾಲು ನೋವು ಬರುತ್ತೆ ಬೆನ್ನಿನ ಸಮಸ್ಯೆ ಇದ್ದಾಗ, ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಾಸವಿ ಆಸ್ಪತ್ರೆ ಬೆಂಗಳೂರಿನಿಂದ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಡಾಕ್ಟರ್ ಪ್ರಥಮ್ ಆರ್ ಬೈಸಾನಿ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್, ಈಗ ಈ ಒಂದು ನಾವು ವೆಲ್ಕಮಲ್ಲಿ ಏನು ಹೇಳಿದ್ವಿ, ಕಾಲು ನೋವು ಬಂದಾಗ ಬ್ಯಾಕ್ ಪೇನಿಗೆ ರಿಲೇಟ್ ಆಗಿರುತ್ತೆ ಅಂದಾಗ ಇಟ್ ಸೌಂಡ್ಸ್ ಕೌಂಟರ್ ಇಂಟ್ಯೂಟಿವ್. ಇವಾಗ ನಮ್ಗೆ ಏನಾಗುತ್ತೆ ಸಮಟೈಮ್ಸ್ ಹೆಂಗೆ ಅಂತಂದರೆ, ಲೈಕ್ ಕಾಲು ನೋವು ಬರ್ತಾ ಇದೆ ಅಂದಾಗ ಅದು ಯಾಕೆ ಅನ್ನೋದೇ ಯಾರಿಗೂ ಗೊತ್ತಿರೋದಿಲ್ಲ. ಜನರಲ್ಲ ಕಾಲು ನೋವು ಬರ್ತಾ ಇದೆ. ಸೊ ಹೌ ಇಸ್ ಇಟ್ ರಿಲೇಟೆಡ್ ಡಾಕ್ಟರ್? ಸೊ ನಮಗಿದು ಲೆಗ್ ಪೇನ್ ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮದು ಬ್ರೈನಿಂದ ನಮ್ಮ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಹೆಂಗಿದೆ ಅಂತ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆಫ್ ದ ಬಾಡಿ ಅಂತಂದರೆ ನರ್ವ್ ಸಿಸ್ಟಮ್ ಆಫ್ ದ ಬಾಡಿ. ಅಂದರೆ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಫಾರ್ಮ್ ದ ಮೇನ್ ಪಾರ್ಟ್ ಆಫ್ ದ ನರ್ವಸ್ ಸಿಸ್ಟಮ್. ಸೊ ಸ್ಪೈನಲ್ ಕಾರ್ಡಿಂದ ಎಲ್ಲ ನರ್ವ್ಸು ಲೆಗ್ವರೆಗೂ ಹೋಗುತ್ತೆ. ಸೊ ಪೇಯ್ನ್ ನಾವು ಲೆಗ್ಗಲ್ಲಿ ಜನ್ರೇಟ್ ಆದಾಗ ದ ಪೇನ್ ಇಸ್ ಟ್ರಾನ್ಸ್ಮಿಟೆಡ್ ಫ್ರಮ್ ದ ಲೆಗ್ ಟು ದ ಬ್ರೈನ್, ಬಟ್ ಪ್ರಾಬ್ಲಮ್ ಆಗೋದು ಬ್ಯಾಕಲ್ಲಿ. ಆವಾಗ ಅದು ಶಾರ್ಟ್ ಸರ್ಕ್ಯೂಟ್ ಅಂತ ಇಮ್ಯಾಜಿನ್ ಮಾಡ್ಬೋದು. ಸೊ ಬ್ಯಾಕಲ್ಲಿ ಇರೋ ನರ್ವ್ಸ್ ಕಂಪ್ರೆಸ್ ಆದಾಗ that is reflected to the leg. Brain is reading as a problem in the leg, but the problem is happening actually in the back. ಅದಕ್ಕೋಸ್ಕರ ನಿಮಗೆ ಆ್ಯಕ್ಚುಲಿ ಬ್ಯಾಕ್ ಪ್ರಾಬ್ಲಮ್ ಇದ್ರೂ ಲೆಗ್ ಪ್ರಾಬ್ಲಮ್ ಅನಿಸುತ್ತೆ. ಸೊ ದಿಸ್ ಇಸ್ ವೆರಿ ಕ್ಲಾಸಿಕ್ ಆಫ್ ಸೈಟಿಕ್ ಪೇನ್ ಅಂತ ಕರಿತೀವಿ. ಸೊ ಸೈಟಿಕ್ ಪೇನ್ ಅಂದರೆ ಸೈಟಿಕ್ ನರ್ವ್ ಅಂತ ಇರುತ್ತೆ. ದಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ನರ್ವ್ಸ್ ಇನ್ ದ ಬಾಡಿ ಅಂತ ಹೇಳ್ತೀವಿ. ಲೋವರ್ ವರ್ಟಿಬ್ರಾ ಇಂದ ಅರೈಸ್ ಆಗೋ ನರ್ವ್, ಇಟ್ ಗೋಸ್ ಅಂಡ್ ಸಪ್ಲೈಸ್ ಟಿಲ್ ದ ಲೆಗ್. ಸೊ ವೆನ್ ಎವರ್ ದೇರ್ ಇಸ್ ಪೇನ್ ಪ್ರಾಬ್ಲಮ್ ಇನ್ ದಿಸ್ ನರ್ವ್, it is read as a problem in the leg by the brain. So when we understand it, circuit on artha madkonಡ್ರೆ ನಮಗೆ it's very easy to tell why pain in the leg is actually from the back ಅಂತ. ಸೊ ಡಾಕ್ಟರ್, ಈಗ ಜನರಲಿ ವಾಟ್ ಕೈಂಡ್ ಆಫ್ ಪೇನ್ ಮೇ ಆಕರ್ ಡಾಕ್ಟರ್? ಈಗ ಸಮ್ಟೈಮ್ಸ್ ಏನಾಗುತ್ತೆ, ರೆಗ್ಯುಲರ್ ಕಾಲು ನೋವಿಗೂ ಈ ಸ್ಪೈನ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅಂತಂದಾಗ ವೆನ್ ಲೆಗ್ ಆಕ್ಟ್ಸ್ ಆಸ್ ಅ ಮೆಸೆಂಜರ್, ಯಾವ ರೀತಿ ಪೇನ್ ಡಿಫರ್ ಆಗಬಹುದು? ಸೊ ರೆಗ್ಯುಲರ್ ಲೆಗ್ ಪೇನ್ಗೆ ಇದಕ್ಕೆ ಫ್ಯೂ ಪಾಯಿಂಟರ್ಸ್ ಇದೆ. ಒಂದು ಈಸಿ ಪಾಯಿಂಟರ್ ಏನು ಅಂತಂದರೆ, ಜಾಸ್ತಿ ಎಕ್ಸೆಸಿವ್ ಆ್ಯಕ್ಟಿವಿಟಿ ಮಾಡಾಗ ನೋವು ಬರೋದು. ಲೈಕ್ ಕೂತ್ಕೊಂಡಿದ್ರೆ ಪೇನ್ ಜಾಸ್ತಿ ಆಗೋದು, ಇಲ್ಲ ಅಂತಂದರೆ ನಾವು ನಡಿಬೇಕಾದ್ರೆ ಪೇನ್ ಬರೋದು, ರೆಸ್ಟ್ ಮಾಡಿದಾಗ ಪೇನ್ ಕಮ್ಮಿ ಆಗೋದು, ಲೆಗ್ಗಲ್ಲೇ ಕಾಣಿಸ್ಕೊಳ್ಳೋ ಥರ ಪೇನು, ಎಸ್ಪೆಷಲಿ ಒನ್ ಸೈಡ್ ಆಫ್ ದ ಲೆಗ್, ಒಂದು ಕಾಲಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದು, ಈ ಥರ ಫ್ಯೂ ಫೀಚರ್ಸ್ ಇರುತ್ತೆ. ದಿಸ್ ಇಸ್ ಮೋರ್ ಸ್ಪೆಸಿಫಿಕ್ ಫಾರ್ ಸೈಟಿಕ್ ನರ್ವ್. ಇನ್ನೊಂದೇನು ಅಂತಂದರೆ, ಒಂದು ಎಲೆಕ್ಟ್ರಿಕ್ ಶಾಕ್ ಆಫ್ ಸೆನ್ಸೇಷನ್, ಇಲ್ಲಾಂದರೆ ಇದೇನು ಜುಮ್ ಅಂತ ಹೇಳ್ತೀವಲ್ಲ, ಕಾಲಿಗೆ ಜುಮ್ ಬರೋದು, ಜಾಸ್ತಿ ಡ್ರೈವಿಂಗ್ ಮಾಡಬೇಕಾದ್ರೆ, ಕೂತಿರ್ಬೇಕಾದ್ರೆ ಜಾಸ್ತಿ ಆಗೋದು, ಸ್ವಲ್ಪ ಎದ್ದು ನಿಂತು ಓಡಾಡಿದ್ರೆ ಕಮ್ಮಿ ಆಗೋ ಥರದ್ದು, ಮಲ್ಕೊಂಡ್ರೆ ಕಮ್ಮಿ ಆಗೋದು. ಆ್ಯಂಡ್ ಯೂಶ್ವಲಿ ಒಂದು ಲೆಗ್ಗೆ ಫಸ್ಟ್ ಬರುತ್ತೆ ಬಿಫೋರ್ ಗೋಯಿಂಗ್ ಆನ್ ಟು ದಿ ಅದರ್ ಲೆಗ್. ಇದಕ್ಕೆ ನಾವು ಯೂಶ್ವಲಿ ಸೈಟಿಕ್ ಪೇನ್ ಅಂತ ಕರಿಬೋದು. ಓಕೆ. ಸೊ ಡಾಕ್ಟರ್, ಈಗ ವೆನ್ ವಿ ನೋಟಿಸ್ ದ ಡಿಫ್ರೆನ್ಸ್, ಈ ಥರ ಪೇನ್ ಇದ್ದಾಗ ಅದು ಸೈಟಿಕ್ ಪೇನ್ ಅಂತ ನಾವು ಅಂದ್ಕೊಂಡಾಗ, ಸೊ ವಾಟ್ ಆರ್ ದ ಅದರ್ ಸಿಂಪ್ಟಮ್ಸ್ ವಿಚ್ ಈಸ್ ಅಸೋಸಿಯೇಟೆಡ್ ವಿತ್ ದಟ್? ಇಮಿಡಿಯೇಟಾಗಿ ಡಾಕ್ಟರ್ನ ನಾವು ಕಾಣಬೇಕು ಅಂತಿದ್ದಾಗ ವೆನ್ ಇಸ್ ದ ರೈಟ್ ಟೈಮ್? ಸೊ ಏನು, ಎವ್ರಿಬಡಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿಸ್ ಪೇನ್. ಇನ್ಫ್ಯಾಕ್ಟ್ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಪೇನ್ ಅಂತ ಕರಿತೀವಿ. ಎವ್ರಿಬಡಿ ವಿಲ್ ಎಕ್ಸ್ಪೀರಿಯನ್ಸ್ ದಿಸ್ ಒನ್ಸ್ ಇನ್ ದರ್ ಲೈಫ್ ಟೈಮ್. ಸೊ ಯಾವಾಗ ನಾವು ಡಾಕ್ಟರ್ ಅಡ್ವೈಸ್ ಬೇಕೇ ಬೇಕು ಅಂತ ಹೇಳೋದು ಅಂದರೆ, ವೆನ್ ದಿಸ್ ಇಸ್ ದೇರ್ ಫಾರ್ ಮೋರ್ ದೆನ್ 2 weeks, ಅಂದರೆ 2 weeksವರೆಗೂ ಪೇನ್ ಇದೆ, ಕಮ್ಮಿ ಆಗುತ್ತೆ ಮತ್ತೆ ಬರುತ್ತೆ, ಆರ್ ಸಮ್ ಪರ್ಸಿಸ್ಟೆಂಟ್ ಪೇನ್ ವಿಚ್ ಇಸ್ ನಾಟ್ ಮಲ್ಕೊಂಡ್ರೂ ಕಮ್ಮಿ ಆಗ್ತಾಯಿಲ್ಲ, ದಟ್ ಈಸ್ ದ ಫಸ್ಟ್ ರೀಸನ್ ಯು ಶುಡ್ ಮೀಟ್. ಸೆಕೆಂಡ್ ರೀಸನ್ನು, ತುಂಬ ಸಿವಿಯರ್ ಪೇನ್ ವಿಚ್ ಇಸ್ ನಾಟ್ ಟಾಲರೇಟೆಡ್ ಅಟ್ ಆಲ್, ದಟ್ ಈಸ್ ಒನ್ ಟೈಮ್ ಯು ಹ್ಯಾವ್ ಟು ಮೀಟ್ ದ ಡಾಕ್ಟರ್. ಥರ್ಡ್, ಏನಾದರೂ ವೀಕ್ನೆಸ್ ಕಳಿಸ್ಕೊತಾ ಇದೆ, ತುಂಬ ದಿವಸದಿಂದ ಪೇನ್ ಇತ್ತು, ಪೇನ್ ಇವಾಗ ಟಾಲ್ರೇಟ್ ಮಾಡೋಕ್ಕೆ ಕಲ್ತ್ಬಿಟ್ಟಿದ್ದೀವಿ, ಪೇನ್ ಕಿಲ್ಲರ್ಸ್ ತೊಗೊಂಡು ಹಾಗೆ ಹಿಂಗೆ, ಬಟ್ ಇವಾಗ ಚಪ್ಪಲಿ ಹಾಕ್ಕೊಳ್ಳೋಕೆ ಕಷ್ಟ ಆಗ್ತಾಯಿದೆ, ಚಪ್ಪಲಿ ಹಾಕ್ಕೊಂಡ್ರೆ ಚಪ್ಪಲಿ ಸ್ಲಿಪ್ ಆಗ್ತಾಯಿದೆ ಕಾಲಿಂದ. ದಿಸ್ ಇಸ್ ಒನ್ ಆಫ್. ಇನ್ನೊಂದು ಇಂಪಾರ್ಟೆಂಟ್ ರೀಸನ್ನು,
ವೆನ್ ಯೂರಿನ್ ಕಂಟ್ರೋಲ್ ಕಮ್ಮಿ ಆದಾಗ ಇಟ್ ಈಸ್ ಅ ವೆರಿ ಸಿಗ್ನಿಫಿಕೆಂಟ್ ಪ್ರಾಬ್ಲಮ್ ಹ್ಯಾಸ್ ಟು ಬಿ ಅಡ್ರೆಸ್ಡ್ ಇಮಿಡಿಯೇಟ್ಲಿ ಅಂತ ಹೇಳ್ತೀವಿ. ಸೊ ಡಾಕ್ಟರ್, ಈಗ ಸಯಾಟಿಕ್ ನರ್ವ್ ಪೇನ್ ಬರ್ತಾ ಇದೆ, ಸ್ಪೈನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ ಇಸ್ ಇಟ್ ಆಲ್ವೇಸ್ ಅ ಲೋವರ್ ಬಾಡಿನಲ್ಲೇ ಆ ಒಂದು ಸಿಗ್ನಲ್ ಸಿಗೋದಾ ಹೇಗೆ ಅಂತ? ಸೊ ಸಯಾಟಿಕ್ ನರ್ವ್ ಇರೋದು ಲೋವರ್ ಪಾರ್ಟ್ ಆಫ್ ದ ಬಾಡಿಯಿಂದ. ಸೊ ಅಂದರೆ ಈ ಥರ ಪೇನ್ಗೆ ದೇರ್ ಕ್ಯಾನ್ ಬಿ ಅದರ್ ಕಾಸಸ್ ಆಸ್ ವೆಲ್. ಅಂದರೆ ಹಿಪ್ ಪೇನು, ಬಟಕ್ ಪೇನ್ಗೆ ಸಯಾಟಿಕ್ ನರ್ವ್ ಒಂದೇ ಪ್ರಾಬ್ಲಮ್ ಅಲ್ಲ, ದೇರ್ ಕ್ಯಾನ್ ಬಿ ಅದರ್ ಪ್ರಾಬ್ಲಮ್ಸ್. ಹಿಪ್ ಜಾಯಿಂಟ್ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲಾಂದರೆ ಇನ್ನೊಂದು ಪೈರಿಫಾರ್ಮಿಸ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಅದಕ್ಕೆ ಬರೀ ಬಟಕ್ಸ್ ಪೇನ್ ಇದೆ, ಬ್ಯಾಕ್ ಆಫ್ ದ ಲೆಗ್, ಬ್ಯಾಕ್ ಆಫ್ ದ ಥೈಗೆ ಪೇನ್ ಬರ್ತಾ ಇಲ್ಲ ಅಂತಾಗ ದೇರ್ ಇಸ್ ಒನ್ ಮೋರ್ ಎಂಟಿಟಿ, ಪೈರಿಫಾರ್ಮಿಸ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಇದೆಲ್ಲ ಐಡೆಂಟಿಫೈ ಮಾಡೋದಕ್ಕೆ ಇಟ್ಸ್ ಬೆಸ್ಟ್ ಯು ಮೀಟ್ your doctor. Vasvi hospital we are working, you can come there. We are a team of physiotherapists, pain specialists, neurosurgeon, orthopedic surgeon. So we are able to address ಎಲ್ಲಿಂದ originate ಆಗ್ತಾ ಇದೆ, ಹೆಂಗೆ, how best to deal with it ಅಂತ we can actually identify the problem. ಎಸ್ ಡಾಕ್ಟರ್, ಈಗ ಸಮಟೈಮ್ಸ್ ಏನು ಮಾಡ್ತಾರೆ ಕೆಲವರು, ಈವನ್ ಪೇನ್ ಬರ್ತಿದ್ರು ಕೂಡ ದೇ ವಿಲ್ ಜಸ್ಟ್ ಟೇಕ್ ಪೇನ್ ಕಿಲ್ಲರ್ಸ್ ಆರ್ ಯಾವುದಾದ್ರೂ ಸ್ಪ್ರೇ ಯೂಸ್ ಮಾಡಿಕೊಂಡು ದಿಲ್ ಕೀಪ್ ನೆಗ್ಲೆಕ್ಟಿಂಗ್ ಇಟ್. ಆ ಪೇನ್ನ ನೆಗ್ಲೆಕ್ಟ್ ಮಾಡ್ತಾನೆ ಬರ್ತಿರ್ತಾರೆ, ಬಿಕಾಸ್ ಅವ್ರಿಗೂ ಗೊತ್ತಿರಲ್ಲ ಅದ್ರ ಸಿವಿಯಾರಿಟಿ. ಸೊ ನೆಗ್ಲೆಕ್ಟ್ ಮಾಡಿದಷ್ಟು ಏನಾದರೂ ಕಾಂಪ್ಲಿಕೇಶನ್ಸ್ ಹೆಚ್ಚಾಗಬಹುದು ಅಂತಂದರೆ ವಾಟ್ ಆರ್ ದ ಕಾಂಪ್ಲಿಕೇಶನ್ಸ್? ಸೊ ನೀವು ಯಾವಾಗ ಈ ಪೇನ್ ಕಂಟಿನ್ಯೂಗಾಗಿ ಟಾಲ್ರೇಟ್ ಮಾಡ್ತೀರಾ, ಇನಿಷಿಯಲಿ ಫಸ್ಟ್ ಟೈಮ್ ಪೇನ್ ಬಂದಾಗ ಇಟ್ ಈಸ್ ಫ್ರೆಶ್ ಪೇನ್. ನಿಮಗೆ ಸ್ವಲ್ಪ ಪೇನ್ ಇದ್ರೂ ಯು ಎಕ್ಸ್ಪೀರಿಯನ್ಸ್ ಇಟ್ ಫಾರ್ ದ ಫಸ್ಟ್ ಟೈಮ್ ಅಂದಾಗ ತುಂಬ ಗಮನ ಕೊಡ್ತೀರಾ ಅದಕ್ಕೆ. ಬರ್ತಾ ಬರ್ತಾ ಇದು ಪೇನ್ ಇರೋದೇ, ನನಗೆ ಸ್ವಲ್ಪ ಪೇನ್ ಕಿಲ್ಲರ್ ತೊಗೊಂಡು ರೆಸ್ಟ್ ತೊಗೊಂಡ್ರೆ ಕಮ್ಮಿ ಆಗುತ್ತೆ ಅಂತ ವಿ ಟ್ರೈ ಪೋಸ್ಟ್ಪೋನಿಂಗ್ ಇಟ್ ಆಸ್ ಮಚ್ ಆಸ್ ಪಾಸಿಬಲ್. ಇದರಿಂದ ಏನಾಗುತ್ತೆ, ಸ್ಮಾಲ್ ಪ್ರಾಬ್ಲಮ್ನ ದೊಡ್ಡ ಪ್ರಾಬ್ಲಮ್ ಮಾಡ್ತಾ ಹೋಗ್ತೀವಿ. ಸೊ ಇನಿಷಿಯಲಿ ಇರೋ ಪ್ರಾಬ್ಲಮ್ಮು ಸ್ವಲ್ಪ ನರ್ವ್ ಮೇಲೆ ಕಂಪ್ರೆಷನ್ ಇರುತ್ತೆ, ಬರ್ತಾ ಬರ್ತಾ ಅದು ಕಂಪ್ರೆಷನ್ ಜಾಸ್ತಿ ಆಗ್ತಾ ಆಗ್ತಾ ನರ್ವ್ ವೀಕ್ ಆಗ್ತಾ ಬರುತ್ತೆ. ಆವಾಗ ರಿಕವರಿ ಟೈಮ್ಸ್ ಈವನ್ ಆಫ್ಟರ್ ಎನಿ ಇಂಟರ್ವೆನ್ಷನ್ನು ಎಕ್ಸಸೈಸ್ ಎಲ್ಲ ಮಾಡಿದ್ಮೇಲೆ ಇಫ್ ಯು ಡು ನಾಟ್ ಆ್ಯಕ್ಟ್ ಅರ್ಲಿ, ಅದಕ್ಕೆ ಅಷ್ಟೇ ಟೈಮ್ ಬೇಕು ಇಂಪ್ರೂವ್ಮೆಂಟ್ ಆಗೋದಕ್ಕೆ. ಸೊ ವೆನ್ ಎವರ್ ದಿಸ್ ಪೇನ್ ಇಸ್ ಪ್ರೆಸೆಂಟ್ ಫಾರ್ ಮೋರ್ ದೆನ್ 2 weeks, ನನಗೆ ಈ ಪೇನ್ ಕಮ್ಮಿ ಆಗ್ತಾ ಇಲ್ಲ ಅಂದರೆ ದಟ್ ಈಸ್ ವೆನ್ ಯು ಹ್ಯಾವ್ ಟು ಮೀಟ್ ಯುವರ್ ಡಾಕ್ಟರ್. ಎಸ್. ಸೊ ಡಾಕ್ಟರ್, ಈಗ ಯಾವ ರೀಸನ್ಸಿಗೆ ಇದಾಗತ್ತೆ ಅಂತ ನಾವು ನೋಡೋದಾದರೆ ವಾಟ್ ಕಾಸಸ್ ಇಟ್ ಆ್ಯಕ್ಚುಲಿ? ಸೊ ಇವಾಗ ಮುಂಚೆ ಇಟ್ ವಾಸ್ ಮೋರ್ ಇನ್ ದ ಎಲ್ಡರ್ಲಿ ಏಜ್ ಗ್ರೂಪ್. ಅಂದರೆ ಮಸಲ್ಸ್ ಎಲ್ಲ ವೀಕ್ ಆಗಿದೆ, ಬೆನ್ಮೂಳೆ ಎಲ್ಲ ಸವಿತಾ ಬಂತು, ಆವಾಗ ನರ್ವ್ಸ್ ಎಲ್ಲ ಕಂಪ್ರೆಸ್ ಆಗ್ತಾ ಇತ್ತು. ಬಟ್ ನೌ ಡೇಸ್ ಏನಾಗ್ತಾ ಇದೆ, ಇಟ್ ಈಸ್ ಅಬೌಟ್ ದ ಪಾಶ್ಚರ್ ಎವ್ರಿಬಡಿ ಈಸ್ ಅಸ್ಯೂಮಿಂಗ್, ಎಸ್ಪೆಷಲಿ ಈ ಟೆಕ್ ಸ್ಪೈನ್ ಅಂತ ಕರಿತೀವಿ ಅದಕ್ಕೆ. ಸೊ ಅವರು ಇರೋ ಪಾಶ್ಚರ್ ಸಿಟ್ಟಿಂಗ್ ಇನ್ ಫಾರ್ 8 hours ಕೂತ್ಕೊಂಡಿರ್ತಾರೆ ಕಂಪ್ಯೂಟರ್ ಮುಂದೆ, ಆ್ಯಂಡ್ ದೇ ಡು ನಾಟ್ ಎಕ್ಸಸೈಸ್ ಆರ್ ಡು ನಾಟ್ ಟೇಕ್ ಕೇರ್ ಆಫ್ ದೇರ್ ಮಸಲ್ಸ್ ಪ್ರಾಪರ್ಲಿ. ಆವಾಗ ಇಟ್ ಈಸ್ ಬಿಕಮಿಂಗ್ ಮೋರ್ ಕಾಮನ್ ಇನ್ ದ ಯಂಗರ್ ಏಜ್ ಗ್ರೂಪ್ ಆಸ್ ವೆಲ್. ಆಸ್ ಯಂಗ್ ಆಸ್ ವಿ ಹ್ಯಾವ್ ಸೀನ್ 15-year-olds, 25-year-olds ಬರ್ತಾರೆ ನಮಗೆ. ಸೊ ಕ್ಲಾಸಿಕ್ ಪೇನ್ ಹಿಂಗೆ ಇರುತ್ತೆ, ದೇ ಪ್ರೆಸೆಂಟ್ ಆ್ಯಸ್ ಪೇನ್ ದಟ್ ಇಸ್ ಬೀನ್ ದೇರ್ ಫಾರ್ 2 weeks, ಸಡನ್ಲಿ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ, ಟಾಲ್ರೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ದೇರ್ ಯೂಶಲಿ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ದ ಐದರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆರ್ ದೇ ಆರ್ ಸಿಟ್ಟಿಂಗ್ ಜಾಬ್ಸ್ ಇರುತ್ತೆ. ಫಾರ್ ದೆಮ್ ದಿಸ್ ಇಸ್ ವೆರಿ ಕಾಮನ್. ಸೊ ಡಾಕ್ಟರ್, ಈಗ ಈ ರೀತಿ ಜನರಲ್ ಆಗಿ ಪೇನ್ ಬಂದಾಗ, ಲೆಗ್ ಪೇನ್ ಇರಬಹುದು ಅಥವಾ ಬ್ಯಾಕ್ ಪೇನ್ ಇರಬಹುದು, ಪೀಪಲ್ ಯೂಶಲಿ ಟೆನ್ ಟು ನೆಗ್ಲೆಕ್ಟ್. ಆ್ಯಂಡ್ ಇದರ ಸುತ್ತ ತುಂಬ ಮಿತ್ಗಳು ಕೂಡ ಇದೆ ಡಾಕ್ಟರ್. ಸೊ ಫಸ್ಟ್ ಒನ್ ಇಸ್ ದಿಸ್, ಬ್ಯಾಕ್ ಪೇನ್ ಬಂತು, ಲೆಗ್ ಪೇನ್ ಬಂತು ಅಂದಾಗ ಐ ನೀಡ್ ಟು ಚೇಂಜ್ ಮೈ ಮ್ಯಾಟ್ರೆಸ್ ಅಂತ ಹೇಳ್ತಾರೆ. ಸೊ ಇಸ್ ಇಟ್ ಟ್ರೂ ಆರ್ ಮಿತ್ ಆರ್ ಫ್ಯಾಕ್ಟ್? ಸೊ ಮ್ಯಾಟ್ರೆಸ್ ಈಸ್ ಓನ್ಲಿ ದ ನಿಮಗೆ ರಿಲೀಫ್ ಸಿಗೋದಕ್ಕೆ, ಇಟ್ ಈಸ್ ನಾಟ್ ಕಾಸಿಂಗ್ ದ ಪ್ರಾಬ್ಲಮ್. ಮೋರ್ ಇಂಪಾರ್ಟೆಂಟ್ಲಿ ಯು ಹ್ಯಾವ್ ಟು ಚೇಂಜ್ ಯುವರ್ ಪೋಸ್ಚರ್. ನಿಮ್ಮ ಪೋಸ್ಚರಿಂದ ಬ್ಯಾಕೇಕ್ ಬರ್ತಾ ಇದೆ, ಅದನ್ನು ನೀವು ರೆಸ್ಟ್ ತೊಗೊಳಕ್ಕೆ ಮ್ಯಾಟ್ರೆಸ್ ಯೂಸ್ ಮಾಡ್ತಾಯಿದ್ದೀರ. ಬಟ್ ಇಂಪ್ರೂವಿಂಗ್ ಯುವರ್ ಮ್ಯಾಟ್ರೆಸ್ ಮೇ ಸ್ಲೈಟ್ಲಿ ಚೇಂಜ್ ದ ಪ್ರಾಬ್ಲಮ್, ಬಟ್ ಚೇಂಜಿಂಗ್ ಯುವರ್ ಪೋಸ್ಚರ್, ನೀವು ಯಾವ ಪೋಸ್ಚರ್ ಯೂಸ್ ಮಾಡ್ತೀರಾ ದಟ್ ವಿಲ್ ಆ್ಯಕ್ಚುಲಿ ಅಡ್ರೆಸ್ ದ ಪ್ರಾಬ್ಲಮ್. ಸೊ ಮೋರ್ ಆಫ್ ಪಾಶ್ಚರ್ ದ್ಯಾನ್ ದ ಮ್ಯಾಟ್ರೆಸ್. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಒಂದು ಬ್ರೇಕ್ ತೊಗೊಂಡು ಬರೋಣ. ಅದಕ್ಕೂ ಮುನ್ನ ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ.
ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಆಗಲೇ ನಾವು ಮಿತ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ದ ಅನದರ್ ಒನ್ ಇಸ್ ಲೈಕ್ ಈ ರೀತಿ ಪೇನ್ ಬಂದಾಗ ಬೆಡ್ ರೆಸ್ಟ್ ಇಸ್ ದ ಬೆಸ್ಟ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಇಸ್ ಇಟ್ ಮಿತ್ ಆರ್ ಫ್ಯಾಕ್ಟ್? ಸೊ ಬೆಡ್ ರೆಸ್ಟ್ ಇಸ್ ಅಂದರೆ ಟೂ ಮಚ್ ಆಫ್ ಎನಿಥಿಂಗ್ ಇಸ್ ಅ ಪ್ರಾಬ್ಲಮ್ ಅಂತ ಹೇಳ್ತಾರಲ್ಲ, ಅದೇ ಥರ ಬೆಡ್ ರೆಸ್ಟ್ ಕ್ಯಾನ್ ಕಾಸ್ ಮೋರ್ ಪ್ರಾಬ್ಲಮ್ಸ್ ದ್ಯಾನ್ ಹೆಲ್ಪ್. ಯಾಕೆ ಅಂತಂದರೆ, ಸೊ ವಿ ಶುಡ್ ಇಮ್ಯಾಜಿನ್ ಅವರ್ ಸ್ಪೈನ್ ಮೇಡ್ ಆಫ್ ಬೋನ್ಸ್ ಆ್ಯಂಡ್ ಮಸಲ್ಸ್. ಸೊ ನಾವು ಎಷ್ಟು ಒತ್ತಡ ಬೋನ್ ಮೇಲೆ ಕೊಡ್ತೀವಿ ಅಷ್ಟು ಬೇಗ ಅದು ಸವಿಯುತ್ತೆ. ಅದಕ್ಕೆ ಸಪೋರ್ಟ್ ಇರೋದು ಮಸಲ್ಸ್. ಸೊ ನೀವು ಮಸಲ್ಸ್ನ ಸ್ಟ್ರೆಂಥನ್ ಬೋನ್ನ ಸವಿಯೋದು ಕಮ್ಮಿ ಮಾಡಬೇಕು ಅಂದರೆ ಮಸಲ್ಸ್ನ ಸ್ಟ್ರೆಂಥನ್ ಮಾಡಬೇಕು. ನೀವು ತುಂಬ ಬೆಡ್ ರೆಸ್ಟ್ ಮಾಡಿದಾಗ ಏನಾಗುತ್ತೆ, ಈ ಮಸಲ್ಸು ಕೆಲಸ ಮಾಡ್ತಾ ಇಲ್ಲಲ್ಲ, ಸೊ ಅದು ವೀಕನ್ ಆಗ್ತಾ ಹೋಗುತ್ತೆ. ಆವಾಗ ಬೋನ್ಸ್ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ. ಸೊ ವಾಟ್ ವಿ ಆರ್ ಡೂಯಿಂಗ್ ಈಸ್ ಇನ್ನು ನಾವು ಇರೋ ಪ್ರಾಬ್ಲಮ್ನ ಜಾಸ್ತಿ ಮಾಡ್ಕೋತಾ ಇದ್ದೀವಿ ಬೆಡ್ ರೆಸ್ಟ್ಗೆ. ಸೊ ಯಾವಾಗ ನಿಮಗೆ ಮೋರ್ ದೆನ್ ಒನ್ ಡೇ ಬೆಡ್ ರೆಸ್ಟ್ ಬೇಕು ನಿಮ್ಮ ಪ್ರಾಬ್ಲಮ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅಂದರೆ, that is high time that you have to address the problem, not sleep over it. Sleep over it, yeah. So we should understand every bone in the body has its role, every muscle has its role alva. ಅದಕ್ಕೆ ಈವನ್ ನೀ ಜಾಯಿಂಟ್ಗೂ ಅದೇ ಥರ. ನೀ ಜಾಯಿಂಟ್ನ ನಾವು ಯಾವಾಗ ಮಸಲ್ಸ್ ಅರೌಂಡ್ ದ ನೀ ಜಾಯಿಂಟ್ನ ನಾವು ಸ್ಟ್ರೆಂಥನ್ ಮಾಡಲ್ವೋ ಅಷ್ಟು ಬೇಗ ಮಂಡಿನೂ ಸವಿಯುತ್ತೆ. ಸೇಮ್ ಥಿಂಗ್ ಫಾರ್ ಬೆನ್ಮೂಳೆ. ಬೆನ್ಮೂಳೆ ಸವಿದಾಗ ಏನಾಗುತ್ತೆ, ಅದು ಸುತ್ತಲ ಇರೋ ನರ ಪಿಂಚ್ ಆಗುತ್ತೆ. ಪಿಂಚ್ ಆದಾಗ ಕಾಲಿಗೆ ನೋವು ಬರುತ್ತೆ. ಸೊ ಜಾಸ್ತಿ ಬೆಡ್ ರೆಸ್ಟ್ ತೊಗೊಳ್ಳೋದು ಇಸ್ ಆ್ಯಕ್ಚುಲಿ ಮೋರ್ ಪ್ರಾಬ್ಲಮ್ಯಾಟಿಕ್ ದ್ಯಾನ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಓಕೆ. ಸೊ ಡಾಕ್ಟರ್, ಮತ್ತೊಂದೇನೆಂದರೆ, ಈಗ ಸರ್ಜಿಕಲ್ ಆಪ್ಷನ್ಸಿಗೆ ಹೋದಾಗ ಸರ್ಜರಿ ಮಾಡಿಸಿದ್ರೆ ಐಲ್ ಬಿ ಬೆಡ್ ರಿಡನ್ ಫಾರ್ ಲೈಫ್ ಟೈಮ್ ಅನ್ನೋದು ಕೂಡ ಒಬ್ಬರಲ್ಲಿ ಥಾಟ್ಸ್ ಇರುತ್ತೆ. ಸೊ ಇದು ಮಿತ್ತ ಫ್ಯಾಕ್ಟ್ ಡಾಕ್ಟರ್? ಸೊ ಇದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ವಿ ಶುಡ್ ಅಂಡರ್ಸ್ಟ್ಯಾಂಡ್ ವೇರ್ ವಿ ಸ್ಟ್ಯಾಂಡ್ ಇನ್ ಸರ್ಜಿಕಲ್ ಸ್ಪೆಷಾಲಿಟೀಸ್ ಟುಡೇ. ಸೊ ಅಬೌಟ್ 15 years ago, ಫಾರ್ ಎಕ್ಸಾಂಪಲ್, ನೀವೊಂದು ಟೆಲಿಫೋನ್ ಕಂಪೇರ್ ಮಾಡಿದ್ರೆ ವೇರ್ ವಿ ವರ್ ಟು ವಾಟ್ ವಿ ಆರ್ ಟುಡೇ, ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ಟೆಕ್ನಾಲಜಿಯಲ್ಲಿ. ಅದೇ ಥರ ಎವ್ರಿ ಆಸ್ಪೆಕ್ಟ್ ಆಫ್ ಅವರ್ ಲೈಫ್ ಹ್ಯಾಸ್ ಇಂಪ್ರೂವ್ಡ್. ಸೊ ಸರ್ಜಿಕಲ್ ಆಸ್ಪೆಕ್ಟ್ಸು ಈಸ್ ನಾಟ್ ಲೆಫ್ಟ್ ಬಿಹೈಂಡ್. ಸೊ ಇವತ್ತಿಗೆ ವಿ ಹ್ಯಾವ್ ಕಮ್ ಟು ಅ ಸ್ಟೇಜ್ ವೇರ್ ಬೆಳಗ್ಗೆ ಬಂದು ಆಪ್ರೇಷನ್ ಮಾಡಿಸ್ಕೊಂಡು ಬೈ ಈವ್ನಿಂಗ್ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಯುವರ್ ಹೌಸ್ without requiring any bed rest. ಅದಕ್ಕೆ ಯಾಕಪ್ಪ ಅಂತಂದರೆ, ಸೊ ಐ ಕ್ಯಾನ್ ಆ್ಯಕ್ಚುಲಿ ಡೆಮಾನ್ಸ್ಟ್ರೇಟ್. ಐ ಬ್ರಾಟ್ ಇಟ್ ವಿತ್ ಮೀ. ದಿಸ್ ಇಸ್ ದ ಇನ್ಸ್ಟ್ರೂಮೆಂಟ್ ವಿ ಯೂಸ್ ಟು ಆಪ್ರೇಟ್ ಆನ್ ದ ಸ್ಪೈನಲ್ ಕಾರ್ಡ್. ಸೊ ಯು ಕ್ಯಾನ್ ಸಿ ದ ಸೈಜ್, ಇಟ್ ಈಸ್ ಆಸ್ ಮಚ್ ಆಸ್ ಮೈ ಫಿಂಗರ್. ಸೊ ಇದ್ರ ಮೂಲಕ ನಾವು ಆಪ್ರೇಟ್ ಮಾಡಿದಾಗ, ಸೊ ಇದ್ರ ನೀವು ನೋಡಿದಾಗ the size of the instrument is less than my finger size. So ಇದನ್ನು ಹೋಗೋದಕ್ಕೆ ನಾವು less than 1 centimeter ಓಪನಿಂಗ್ ಮಾಡ್ಕೊಂಡಿರ್ತೀವಿ. ಓಕೆ, ಇದನ್ನು ಈ ಥರ ಸ್ಪೈನಲ್ ಕಾರ್ಡ್ಗೆ ಹೋಗ್ಬಿಟ್ಟು ವಿಲ್ ಟ್ರೈ ಟು ರಿಮೂವ್ ದ ಪ್ರಾಬ್ಲಮ್. ಸೊ ಇನ್ಸಿಷನ್ ಸೈಜ್ ಇಷ್ಟು ಇರಬೇಕಾದ್ರೆ ಇಟ್ ಡಸ್ ನಾಟ್ ರಿಕ್ವೈರ್ ಬೆಡ್ ರೆಸ್ಟ್ ಅಟ್ ಆಲ್. ಹೌದು. ಆ್ಯಂಡ್ ಇಮಿಡಿಯೇಟ್ ರಿಕವರಿ ಯು ಕ್ಯಾನ್ ಸಿ ಸಮ್ಟೈಮ್ಸ್ ಆಫ್ಟರ್ ದ ಆಪ್ರೇಷನ್ ಪೇಷಂಟ್ ಡಿಸ್ಕ್ರೈಬ್ಸ್, ನನಗೆ ಇಷ್ಟು ವರ್ಷ ನಾನು ನೋವು ತಿಂದಿದ್ದು ಇಮಿಡಿಯೇಟ್ಲಿ ನನಗೆ ಸೊಲ್ಯೂಷನ್ ಸಿಕ್ತು ಅಂತ. ಸೊ ಇವತ್ತಿನ ಫಾಸ್ಟ್ ಪೇಸ್ಡ್ ಲೈಫ್ಗೆ ದೆರ್ ಇಸ್ ನೋ ಮೋರ್ ರೂಮ್ ಫಾರ್ ಬೆಡ್ ರೆಸ್ಟ್, ನೋ ಮೋರ್ ರೂಮ್ ಫಾರ್ ಗಿವಿಂಗ್ ಅಪ್ ಆನ್ ಥಿಂಗ್ಸ್. ಇವಾಗ ವಾಟ್ ವಿ ಟೆಲ್ ಆರ್ ಪೇಷಂಟ್ಸ್ ಈಸ್, ಟುಡೇ ಇಟ್ ಇಸ್ ಅಬೌಟ್ ಲೈಫ್ ಸ್ಟೈಲ್, ನಾಟ್ ಎಕ್ಸ್ಟೆಂಡಿಂಗ್ ದ ಲೈಫ್ ಅಂತ ಹೇಳ್ತೀವಲ್ಲ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಎನಿಥಿಂಗ್ ದಟ್ ಈಸ್ ಲಿಮಿಟಿಂಗ್ ಅವರ್ ಲೈಫ್ ಸ್ಟೈಲ್ ಶುಡ್ ಬಿ ಅಡ್ರೆಸ್ಡ್. ಇವಾಗ ಇಫ್ ದೆರ್ ಇಸ್ ಅ ಎಲ್ಡರ್ಲಿ ಜೆಂಟಲ್ಮೆನ್ ಹೂಸ್ ಲೈಫ್ ಇಸ್ ಅಬೌಟ್ just moving around, ಅಷ್ಟಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಸಾಕು. ಬಟ್ ಅಟ್ ದ ಸೇಮ್ ಟೈಮ್ ಇಫ್ ದೇರ್ ಇಸ್ ಅ 60-year-old man who is very active, wants to go for a trek, and this is causing a problem, we should address the problem also. So every patient it is an individualistic approach. What is their expectation of life, what they want to do, and is this sciatic problem causing a limitation in their life, then it has to be addressed. So doctor, ಈಗ like ಟ್ರೀಟ್ಮೆಂಟ್ ಅಂತ ನಾವು ಬಂದಾಗ ಬರೀ ಸರ್ಜರಿ ಮಾತ್ರನೋ ಆಪ್ಷನ್ ಇರೋದು, ಅಥವಾ ಬಿಫೋರ್ ಸರ್ಜರಿ ದೆರ್ ಆರ್ ಅದರ್ ಟ್ರೀಟ್ಮೆಂಟ್ಸ್ ಆಸ್ ವೆಲ್? ಸೊ ಸರ್ಜರಿ ಮಾತ್ರ ಆಪ್ಷನ್ ಇರೋದು. ನನ್ನ ಪೇಷಂಟ್ಸ್ ಯಾರು ಬರ್ತಾರೆ ವಾಸವಿ ಹಾಸ್ಪಿಟಲ್ಗೆ, ನಾನು ಹೇಳೋದು ದ ಬೆಸ್ಟ್ ಸರ್ಜರಿ ಇಸ್ ದ ಒನ್ ದಟ್ ಯು ನೆವರ್ ನೀಡ್ ಅಂತ. ಆಲ್ವೇಸ್ ಪ್ರಿವೆನ್ಷನ್ ಇಸ್ ದ ಬೆಟರ್ ದೆನ್ ಕ್ಯೂರ್. ಎಲ್ಲರಿಗೂ ಗೊತ್ತು. ಅದಕ್ಕೆ ವಾಟ್ ಆರ್ ದ ವೇಸ್ ವಿ ಕ್ಯಾನ್ modify our lifestyle to prevent surgery. So more than 95% of the patients they do not require surgery. Especially when you come early on in the problem.
ನಾವು ಸರ್ಜರಿ ಯಾವಾಗ ಆ್ಯಕ್ಚುಲಿ ಪೇಷಂಟ್ಸ್ ದೆಮ್ಸೆಲ್ಸ್ ವಾಂಟ್ ಸರ್ಜರಿ, ಅಷ್ಟು ಪೇನ್ ಇರುತ್ತೆ ಅವ್ರಿಗೆ ಮಾತ್ರ ಸರ್ಜರಿ ಬೇಕಾಗುತ್ತೆ. ಯಾಕೆಂದರೆ ಇದು ನನಗೆ ತಡಿಯೋಕ್ಕೆ ಆಗ್ತಾ ಇಲ್ಲ, ನನಗೆ ಇದಕ್ಕೆ ರಿಲೀಫ್ ಬೇಕು, ಐ ಕೆನಾಟ್ ವೇಟ್ ಅಂತ ಪೇಷಂಟ್ಸನ್ನೇ ಹೇಳ್ತಾರೆ. ಸೊ ಫಾರ್ ದೆಮ್ ವಿ ಅಡ್ವೈಸ್ ಸರ್ಜರಿ. ಅದರ್ವೈಸ್ ಇಟ್ ಈಸ್ ಆಲ್ವೇಸ್ ಅಬೌಟ್ 3 tier ಅಪ್ರೋಚ್ ಅಂತ ಹೇಳ್ತೇವೆ. ಫಸ್ಟ್ ಈಸ್ ಎಕ್ಸಸೈಸಸ್, ಹೌ ಟು ಇಂಪ್ರೂವ್ ಯೋರ್ ಮಸಲ್ ಸ್ಟ್ರೆಂತ್, ಬ್ಯಾಕ್ ಸ್ಟ್ರೆಂತ್, ಯಾವುದು ಸ್ಪೆಸಿಫಿಕ್ ಗೈಡೆಡ್ ಎಕ್ಸಸೈಸಸ್ ಹೇಳ್ತಾರೆ. ಆದಮೇಲೆ ಸೆಕೆಂಡ್ ಸ್ಟೆಪ್ ವಿಲ್ ಬಿ ಪೇಯ್ನ್ ಇಂಜೆಕ್ಷನ್ಸ್. ಅಂದರೆ ಎಲ್ಲಿ ನಿಮಗೆ ನರ್ವ್ ಪಿಂಚ್ ಆಗ್ತಾ ಇದೆ ಆ ನರ್ವ್ನ ಕಾಮ್ ಮಾಡೋದಕ್ಕೆ ವೇರಿಯಸ್ ಟೈಪ್ಸ್ ಆಫ್ ಇಂಜೆಕ್ಷನ್ಸ್ ಇದೆ. ದಟ್ ಈಸ್ ಆಲ್ಸೋ ಅ ಡೇ ಕೇರ್ ಪ್ರೊಸೀಜರ್. ಬರ್ತೀರಾ, ಇಂಜೆಕ್ಷನ್ ತಗೋತೀರಾ, ಪೇಯ್ನ್ ಕಮ್ಸ್ ಡೌನ್, ದೆನ್ ದ ಫಾಲೋ ಅಪ್ ಈಸ್ ಎಕ್ಸಸೈಸ್. ಸೊ ಎಕ್ಸಸೈಸ್ ಇಸ್ ದ ಕಾರ್ನರ್ ಸ್ಟೋನ್. ಅಂದರೆ ಇಟ್ ಹ್ಯಾಸ್ ಟು ಬಿ ಮಾಡೆಲ್ಡ್, ಯುವರ್ ಟ್ರೀಟ್ಮೆಂಟ್ ಹ್ಯಾಸ್ ಟು ಬಿ ಮಾಡೆಲ್ಡ್ ಅಬೌಟ್ ನಿಮ್ದು ಎಷ್ಟು ಸ್ಟ್ರೆಂತ್ ಇಂಪ್ರೂವ್ ಮಾಡ್ಕೋಬೋದು, ಅದ್ರ ಮೇಲೆ ಎವ್ರಿಥಿಂಗ್ ರಿಲೈಸ್ ಆನ್ ದ್ಯಾಟ್. ಥರ್ಡ್ ಈಸ್ ಓನ್ಲಿ ವೆನ್ ಇದೆರಡೂ ಫೇಲ್ ಆದಮೇಲೆ ಆರ್ ದ ಪೇನ್ ಇಸ್ ಟೂ ಸಿವಿಯರ್ ಆ್ಯಂಡ್ ಟೂ ಸಡನ್, ದಟ್ ಈಸ್ ವೆನ್ ವಿ ಆಫರ್ ಸರ್ಜರಿ. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಸೈಟಿಕ್ ಪೇನ್ ವಾಸವಿ ಆಸ್ಪತ್ರೆಯನ್ನು ಪೇಷಂಟ್ಸ್ ಅಪ್ರೋಚ್ ಮಾಡಿದಾಗ ಸೊ ಡಯಾಗ್ನಾಸ್ಟಿಕ್ ಅಪ್ರೋಚ್ ಹೇಗಿರುತ್ತೆ? ಸೊ ಈ ಥರ ಪೇಷಂಟ್ ನಮಗೆ ಪ್ರೆಸೆಂಟ್ ಮಾಡ್ತಾರೆ. ಕೆಲವು ಸತಿ ತುಂಬ ದಿವಸದಿಂದ ಪೇಯ್ನ್ ಇದೆ, ವಾಟ್ ಡು ವಿ ಡೂ ಅಂತ. ಸೊ ವಿ ಸ್ಟಾರ್ಟ್ ವಿತ್ ಫಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್. ಅಂದರೆ ಪೇಷಂಟ್ನ ಫಸ್ಟು ಕಂಪ್ಲೀಟಾಗಿ ಅವ್ರ ಪ್ರಾಬ್ಲಮ್ ಅರ್ಥ ಮಾಡಿಕೊಂಡು ವಿ ಟ್ರೈ ಟು ಡೂ ಸಿಂಪಲ್ ಟೆಸ್ಟ್ಸ್. ಒನ್ ಆಫ್ ದೆಮ್ ಈಸ್ ಸೀದಾ ಮಲ್ಕೊಂಡು ಕಾಲು ಮೇಲೆ ಎತ್ತಿಸ್ತೀವಿ. ದಟ್ ವಿಲ್ ಗಿವ್ ಅಸ್ ಮೋರ್ ದೆನ್ 80% ಆಫ್ ದ ಇನ್ಫಾರ್ಮೇಷನ್. ಇವ್ರು ಎಲ್ಲಿಗೆ, ವೇರ್ ಇಸ್ ದಿಸ್ ಗೋಯಿಂಗ್, ಎಷ್ಟು ದಿನದಿಂದ ಇದೆ, ಎಷ್ಟು ಸಿವಿಯರ್ ಆಗಿದೆ, ಎಷ್ಟು ಮೂವ್ಮೆಂಟ್ ಆದಮೇಲೆ ಇವ್ರಿಗೆ ಪೇಯ್ನ್ ಬರ್ತಾ ಇದೆ. ದಟ್ ಗಿವ್ಸ್ ಆಲ್ಮೋಸ್ಟ್ ಅ ವೆರಿ ಗುಡ್ ಕ್ಲಿನಿಕಲ್ ಪಿಕ್ಚರ್. ಸೊ ಇಫ್ ದಿಸ್ ಈಸ್ ವೆರಿ ಬ್ಯಾಡ್, ಸ್ವಲ್ಪ ಕಾಲು ಎತ್ತಿದ್ರೆ ನೋವು ಬರ್ತಾ ಇದ್ರೆ, ದ ನೆಕ್ಸ್ಟ್ ಸ್ಟೆಪ್ ವಿ ಡೂ ಇಸ್ MRI ಸ್ಕ್ಯಾನ್. MRI ಸ್ಕ್ಯಾನ್ ಇದೇನು ಅಂತಂದರೆ ಇಟ್ ಗಿವ್ಸ್ ಅ ಕಂಪ್ಲೀಟ್ ಇಮೇಜಿಂಗ್. ಎಲ್ಲಿ ನರ್ವ್ಸ್ ಇದೆ, ಹೌ ಇಟ್ಸ್ ಕಾಸಿಂಗ್ ದ ಪ್ರಾಬ್ಲಮ್, ಎಲ್ಲಿ ನರ್ವ್ ಪಿಂಚ್ ಆಗ್ತಾ ಇದೆ, ಎಷ್ಟು ಪಿಂಚ್ ಆಗ್ತಾ ಇದೆ, ದಟ್ ವಿಲ್ ಗಿವ್ ಅಸ್ ಅನ್ ಐಡಿಯಾ. ಬೇಸ್ಡ್ ಆನ್ ದ್ಯಾಟ್ ವಿ ಕ್ಯಾನ್ ಡಿಸ್ಕಸ್ ವಾಟ್ ಈಸ್ ದ ಬೆಸ್ಟ್ ಮೊಡ್ಯಾಲಿಟಿ ಆಫ್ ಅಪ್ರೋಚ್. ನಿಮಗೆ ಎಕ್ಸಸೈಸೇ ಸಾಕಾ? ಮೋರ್ ದೆನ್ ಕ್ವೈಟ್ ಅ ಫ್ಯೂ ಪೇಷಂಟ್ಸ್ ಎಕ್ಸಸೈಸಲ್ಲೇ ತುಂಬ ಇಂಪ್ರೂವ್ ಆಗ್ತಾರೆ. ಅಂದರೆ ಟಾರ್ಗೆಟೆಡ್ ಎಕ್ಸಸೈಸಸ್, ಯಾವ ಥರ ಎಕ್ಸಸೈಸ್ ಮಾಡಬೇಕು, ಯಾವ ಥರ ಎಕ್ಸಸೈಸ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅವ್ರಿಗೆ, ದೋಸ್ ಥಿಂಗ್ಸ್ ವಿ ಡಿಸ್ಕಸ್. ಅದಾದಮೇಲೆ ದ ನೆಕ್ಸ್ಟ್ ಥಿಂಗ್ ಈಸ್ we ask for the pain management, like I told you, injection kododu. If all of this is not responding is when we suggest for surgery. Yes doctor. So doctor, another thing is that ಈಗ ನಾವು ಹೆಣ್ಮಕ್ಳು we usually wear heels more often. ತುಂಬ ಜನ ಯೂಸ್ ಮಾಡ್ತೀವಿ ಹೀಲ್ಸ್ನ. ಇಟ್ಸ್ ಲೈಕ್ ನೋ ಬ್ಯಾಕಿಂಗ್ ಫ್ರಮ್ ದ್ಯಾಟ್. ಆ ಥರ ಇದ್ದಾಗಲೂ ಕೂಡ ಸಮ್ಟೈಮ್ಸ್ ಕೆಲವ್ರಿಗೆ ಬ್ಯಾಕ್ ಪೇನ್ ಬರ್ಲಿಕ್ಕೆ ಶುರುವಾಗುತ್ತೆ. ತುಂಬ ಹೊತ್ತು ಹೀಲ್ಸಲ್ಲಿ ನಿಂತ್ಕೊಂಡಾಗ, ನಡೆದಾಗ ವಿ ಗೆಟ್ ಆ ರೀತಿಯ ಪ್ರಾಬ್ಲಮ್ ಬರುತ್ತೆ. ಬಟ್ ಸ್ಪೈನ್ ಪ್ರಾಬ್ಲಮ್ ಕೂಡ ಆಗಬಹುದಾ ಬ್ಯಾಡ್ ಫುಟ್ವೇರ್ ವೇರ್ ಮಾಡಿದಾಗ ಅಥವಾ ಹೆಣ್ಮಕ್ಳು ಹೀಲ್ಸ್ ಹಾಕಿದಾಗ? ಸೊ ಹೀಲ್ಸ್ ಹಾಕಿದಾಗ ನೀವು ಅಲೈನ್ಮೆಂಟ್ ಏನಿರುತ್ತೆ, ನ್ಯಾಚುರಲ್ ಅಲೈನ್ಮೆಂಟ್ನ ಅದನ್ನು ಚೇಂಜ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಹೆಂಗಿರಬೇಕು ಅದು ಬೇರೆ ಮೂಳೆ ಮೇಲೆ ಕಾನ್ಸಂಟ್ರೇಟ್ ಆಗುತ್ತೆ. ಅಂದರೆ ಫ್ರಂಟ್ ಆಫ್ ದ ಟೋಸ್ ಮೇಲೆ ಕಾನ್ಸಂಟ್ರೇಟ್ ಆಗಿ ಬ್ಯಾಕ್ ಆಫ್ ದ ಹೀಲ್ ಮೇಲೆ ಕಮ್ಮಿ ವೆಯ್ಟ್ ಬೀಳುತ್ತೆ. ಆವಾಗ ಸೊ ದ ವೆಯ್ಟ್ ಟ್ರಾನ್ಸ್ಮಿಷನ್ ಥ್ರೂ ದ ಸ್ಪೈನ್ ಚೇಂಜ್ ಆದಾಗ ಸ್ವಲ್ಪ ಆ್ಯಂಟೀರಿಯರ್ ಅಲೈನ್ಮೆಂಟ್ ಆಗುತ್ತೆ. ಅಂದರೆ ಮುಂದಕ್ಕೆ ವೆಯ್ಟ್ ಟ್ರಾನ್ಸ್ಮಿಷನ್ ಆದಾಗ ಬ್ಯಾಕ್ ಆಫ್ ದ ಸ್ಪೈನ್ ಅಂತ ಕರಿತೀವಿ. ಸೊ ಇದು ಫ್ರಂಟ್ ಆಫ್ ದ ಸ್ಪೈನ್, ಇದು ನರ್ವ್ಸ್ ಇರುತ್ತೆ ಇಲ್ಲಿ. ಓಕೆ, ಸೊ ಈ ಥರ ಆದಾಗ ಇಲ್ಲಿರೋ ಡಿಸ್ಕ್ ಇದು ಒಂದು ನಾರ್ಮಲ್ ಸ್ಪೈನ್ ಅಂತ ಹೇಳ್ಬೋದು. ಇದು ಸ್ಪೈನಲ್ ಕಾರ್ಡ್, ಇದರಿಂದ ಬರೋದು ಸ್ಪೈನಲ್ ನರ್ವ್ಸ್, ಇದು ಹೀಗೆ ಕಾಲಿಗೆ ಹೋಗುತ್ತೆ. ಸೊ ಏನಾಗುತ್ತೆ, ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಚೇಂಜ್ ಆದಾಗ ಈ ಥರ ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಆದಾಗ ಇರೋ ನರ್ವ್ಸ್ನ ಪಿಂಚ್ ಮಾಡುತ್ತೆ. ಸೊ ಆವಾಗ ನಿಮಗೆ ಈ ಥರ ಪಿಂಚ್ ಮಾಡಿದಾಗ ಕಾಲ್ಗೆ ನರ್ವ್ ರೂಟ್, ಇಲ್ಲಿ ಕಾಲಲ್ಲಿ ನರ ಏನಿದೆಯಲ್ಲ ಈ ಕಾಲಿಗೆ ಬಂದಾಗ ಇದು ಕಂಪ್ರೆಸ್ ಮಾಡಿದಾಗ ಕಾಲಿಗೆ ನೋವು ಬರುತ್ತೆ. ಇದನ್ನೇ ನಾವು ಸೈಟಿಕಾ ಅಂತ ಕರಿತೀವಿ. ಸೊ ಹೆಲ್ತಿ ಫುಟ್ವೇರ್ ಇಸ್ ರಿಯಲಿ ಇಂಪಾರ್ಟೆಂಟ್. ಅಂದರೆ ಇಟ್ ಈಸ್ ಅನ್ಅವಾಯ್ಡಬಲ್, ಬಟ್ ಇಟ್ ಈಸ್ ಸಮಥಿಂಗ್ ದಟ್ ಯು ಚೂಸ್. ಕರೆಸ್ಪಾಂಡಿಂಗ್ ಎಕ್ಸಸೈಸಸ್ ಮಾಡ್ಕೋಬೇಕು.
ಎಸ್. ಸೊ ಡಾಕ್ಟರ್, ಎಕ್ಸಸೈಸ್ ಅಂತ ಬಂದಾಗ ನೀವು ಹೇಳಿದ್ರಿ ತುಂಬ ಮುಖ್ಯ ಎಕ್ಸಸೈಸ್ ಮಾಡೋದು ಅಂತ. ಸಮಟೈಮ್ಸ್ ಟ್ರೀಟ್ಮೆಂಟ್ ಅಂದಾಗಲೇ ನಾವು ಕೆಲವೊಂದು ಎಕ್ಸಸೈಸ್ ಮಾಡೋಕ್ಕೆ ಹೇಳ್ತೀವಿ ರೆಗ್ಯುಲರ್ ಆಗಿ ಅಂತ. ಸೊ ಎಕ್ಸಸೈಸ್ ಅಂದಾಗ ಡಾಕ್ಟರ್, ಕೆಲವರು ವಿಗರಸ್ ಆಗಿ ಹೋಗಿ ವರ್ಕೌಟ್ ಮಾಡಿಬಿಡ್ತಾರೆ. ಆ್ಯಂಡ್ ಕೆಲವ್ರಿಗೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕಾ ಅಥವಾ ವೆಯ್ಟ್ ಲಿಫ್ಟ್ ಮಾಡಬೇಕು ಅಂದರೆ ಎಷ್ಟು ಮಾಡಬೇಕು, ಕಾರ್ಡಿಯೋ ಮಾಡಬೇಕಾ, ಯಾವ ಟೈಪ್ ಆಫ್ ಎಕ್ಸಸೈಸ್ ಅನ್ನೋದೇ ಗೊತ್ತಿರೋದಿಲ್ಲ. ಸೊ ಸಯಾಟಿಕ್ ಪೇನ್ ಇದ್ದಾಗ, ಟ್ರೀಟ್ಮೆಂಟಲ್ಲಿ ಇದ್ದಾಗ, ವಿಚ್ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ದೆಮ್ ಡಾಕ್ಟರ್? ಸೊ ಬೆಸ್ಟ್ ಆಪ್ಷನ್ಗೆ ನಾವು ಯಾವ ಪೋಸ್ಚರಲ್ಲಿ ನಿಮಗೆ ಪೇಯ್ನ್ ಟ್ರಿಗರ್ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಆವಾಗ ನಮಗೆ ಕೆಲವು ಸ್ಥಿತಿ ಸ್ವಲ್ಪ ಸ್ಲೌಚ್ ಮಾಡಿದಾಗ ಪೇಯ್ನ್ ಬರುತ್ತೆ, ಕೆಲವು ಸ್ಥಿತಿ ಸ್ವಲ್ಪ ಬ್ಯಾಕ್ ಸ್ಟ್ರೈಟ್ ಮಾಡಿದಾಗ ಪೇಯ್ನ್ ಬರುತ್ತೆ. ಸೊ ಯಾವ ಪೊಸಿಷನಲ್ಲಿ ಪೇಯ್ನ್ ಟ್ರಿಗರ್ ಆಗ್ತಾ ಇದೆ ಅದಕ್ಕೆ ಕೌಂಟರ್ ಎಕ್ಸಸೈಸಸ್ ಯಾವುದು ಅಂತ ಹೇಳ್ಕೊಡ್ತೀವಿ. ಸೊ ನಿಮ್ಮ ಪಾಶ್ಚರ್ ಏನಿತ್ತು ಅದನ್ನು ಹೆಂಗೆ ಕರೆಕ್ಟ್ ಮಾಡೋದು ಅಂತ ಕ್ಲಿನಿಕಲ್ಲಿ ಅಸೆಸ್ ಮಾಡಿಬಿಟ್ಟು, ಇಟ್ ಈಸ್ ಪರ್ಸನ್ ಟು ಪರ್ಸನ್, ಡಿಫ್ರೆಂಟ್ ಪೀಪಲ್. ಸೊ ನೀವು ರೆಗ್ಯುಲರ್ ಎಕ್ಸಸೈಸಸ್ ಮಾಡಿದಾಗ ಪೇಯ್ನ್ ಬರ್ತಾ ಇದೆ ಅಂತಂದರೆ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಯು ಮೀಟ್ ಅ ಗುಡ್ ಕ್ವಾಲಿಫೈಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಯುವರ್ ಪ್ರಾಬ್ಲಮ್. ಅದಾದಮೇಲೆ ವಿ ಕ್ಯಾನ್ ಸಜೆಸ್ಟ್. ಎಸ್ ಡಾಕ್ಟರ್, ಏನೋ ಫೈನಲಿ ವಾಸವಿ ಆಸ್ಪತ್ರೆ ಹೇಗೆ ಬೇರೆ ರೆಗ್ಯುಲರ್ ಕ್ಲಿನಿಕ್ಗಿಂತ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನ್ಯೂರೋ ಡಿಪಾರ್ಟ್ಮೆಂಟ್ ಡಿಫ್ರೆಂಟ್ ಆಗಿದೆ? ಸೊ ನಮ್ಮ ಹಾಸ್ಪಿಟ್ಲಲ್ಲಿ ವಿ ಆರ್ ಎ ಟೀಮ್ ಆಫ್ ನ್ಯೂರೋ ಸರ್ಜನ್, ಪೇಯ್ನ್ ಸ್ಪೆಷಲಿಸ್ಟ್ ಆ್ಯಂಡ್ ಫಿಸಿಯೋಥೆರಪಿಸ್ಟ್. ಸೊ ಎಲ್ಲರೂ ಅವೈಲೇಬಲ್ ಇರ್ತಾರೆ. ಸೊ ನ್ಯೂರೋ ಸರ್ಜನ್ ನಮ್ಮದು ಇಟ್ಸ್ ಮೋರ್ ಅಬೌಟ್ ಡಯಾಗ್ನೋಸಿಂಗ್ ದ ಪ್ರಾಬ್ಲಮ್, ಯಾಕೆ ಆಗ್ತಾಯಿದೆ, ಹೆಂಗೆ ಆಗ್ತಾಯಿದೆ, ಎಷ್ಟು ಪ್ರಾಬ್ಲಮ್ ಇದೆ, ಇದಕ್ಕೆ ಹೆಂಗೆ ಟ್ರೀಟ್ಮೆಂಟು, ಮೆಡಿಸಿನ್ಸೇ ಸಾಕಾ, ಮೆಡಿಸಿನ್ಸ್ ಆದಮೇಲೆ ಎಕ್ಸಸೈಸಸ್ ಬೇಕಾ, ಸೊ ಇದನ್ನು ಅಸೆಸ್ ಮಾಡ್ತೀವಿ. ಅದಾದಮೇಲೆ ದೇರ್ ಇಸ್ ಅ ಪೇಯ್ನ್ ಸ್ಪೆಷಲಿಸ್ಟ್. ದೇ ಆಲ್ಸೋ ಪ್ಲ್ಯಾನ್ ಇಂಜೆಕ್ಷನ್ಸ್, ಹೆಂಗೆ ಇಂಜೆಕ್ಷನ್ ಕೊಡಬೇಕು, ಇಂಜೆಕ್ಷನ್ಸ್ ಕೊಟ್ಟರೆ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಆ್ಯಂಡ್ ಫಿಸಿಯೋಥೆರಪಿಸ್ಟ್ ಇದ್ದಾರೆ, ಡಿಫ್ರೆಂಟ್ ಮೊಡ್ಯಾಲಿಟೀಸ್ ಆಫ್ ಪೇಯ್ನ್ ಫಿಸಿಯೋಥೆರಪಿ ಇದೆ. ಟೆನ್ಸ್ ಅಂತ ಕೊಡ್ತೀವಿ, ಅಲ್ಟ್ರಾಸೌಂಡ್ ಅಂತ ಕೊಡ್ತಾರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಸೈಸಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ಫಾಲೋ ಅಪ್ಪಲ್ಲಿ ಇಷ್ಟು ಎಕ್ಸಸೈಸ್ ಇಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಯಿತು, ಆ್ಯಂಡ್ ಅಗೇನ್ ಕರೆಕ್ಟಿವ್ ಎಕ್ಸಸೈಸಸ್, ಮೋರ್ ಡಿಫಿಕಲ್ಟ್ ಎಕ್ಸಸೈಸಸ್ ಟು ಇಂಪ್ರೂವ್ ಆ್ಯಂಡ್ ವರ್ಕ್ ಆನ್ ಯುವರ್ ಗೇನ್ಸ್. ಸೊ ಇಟ್ಸ್ ಅ ಎಂಟೈರ್ ಮಲ್ಟಿಡಿಸಿಪ್ಲಿನರಿ ಅಪ್ರೋಚ್. ಆ್ಯಂಡ್ ಇವಾಗ ನಮಗೆ ಪೇಯ್ನ್ ಸೈಟಿಕ್ ನಾವಿಂದ ಅಲ್ಲ, ಬೇರೆ ಥರ ಪೇಯ್ನ್ ಇದೆ ಅನಿಸಿದ್ರೆ ದಿಸ್ ಆರ್ಥೋಪೆಡಿಕ್ ಸರ್ಜನ್ಸ್ ಆರ್ ಅವೈಲೇಬಲ್. ಸೊ ಆಲ್ ಕೈಂಡ್ಸ್ ಆಫ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರೋದ್ರಿಂದ ಎನಿ ಕೈಂಡ್ ಆಫ್ ಲೆಗ್ ಪೇಯ್ನ್ ಆರ್ ಬ್ಯಾಕ್ ಪೇಯ್ನ್ ಕ್ಯಾನ್ ಬಿ ಅಡ್ರೆಸ್ಡ್ ಟು ದ ಫುಲ್ಲೆಸ್ಟ್. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸಯಾಟಿಕ್ ಪೇಯ್ನ್ ಯಾಕೆ ಬರುತ್ತೆ ಆ್ಯಂಡ್ ಲೆಗ್ ಪೇಯ್ನ್ ಅನ್ನೋದು ಇಟ್ಸ್ ನಾಟ್ ಜಸ್ಟ್ ಲೆಗ್ ಪೇಯ್ನ್, ಅದರಿಂದ ಬೇರೆ ಒಂದು ಪ್ರಾಬ್ಲಮಿಗೆ ಮೆಸೇಜ್ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಸ್ಪೈನ್ ಪ್ರಾಬ್ಲಮ್ ಹೇಗಾಗುತ್ತೆ ಅನ್ನೋದನ್ನು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಆ್ಯಂಡ್ ಎಕ್ಸ್ಪ್ಲೇನಿಂಗ್ ದಿಸ್ ಥಿಂಗ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಯುಷ್ಮಾನ್ ಭವ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.